ಚನ್ಕೇಶ್ವ ಅವರೇ, ಸುಪ್ರೀಂ ಕೋರ್ಟ್ ಕೂಡ ಶುಕ್ರವಾರ ಈ ರ್ಯಾಗಿಂಗ್ ತಪ್ಪಿಸೋಕೆ ಅಂತ ಒಂದು ನಿರ್ದೇಶನ ಕೊಟ್ಟಿದೆ. ಚೆನ್ನೈಯಲ್ಲಿ ಹೀಗೆ ಒಂದು ಮಗು ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ರ್ಯಾಗಿಂಗ್ ತಪ್ಪಿಸಲು ಮನೋದರ್ಪಣ ಕಾರ್ಯಕ್ರಮ ರೂಪಿಸೋಕೆ ಸೂಚನೆ ಕೊಟ್ಟಿದೆ. ರ್ಯಾಗಿಂಗ್ನಿಂದಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ತಪ್ಪಿಸೋದಕ್ಕೆ ಇಲಾಖೆಗಳಿಗೆ ನಿರ್ದೇಶನ ಕೊಟ್ಟಿದ್ದು 2023ರಲ್ಲಿ ಉಮ್ಮೀದ್ ಅನ್ನೋ ಕಾರ್ಯಕ್ರಮ ಆರಂಭಿಸಿದೆ. ಉಮ್ಮೀದ್ ಅಂತಂದರೆ ಒಂದು ಹೋಪ್. ಮಕ್ಕಳು ಹೋಪ್ ಕಳ್ಕೊಂಡ್ಬಿಡ್ತವೆ ಸರ್. ಕಳ್ಕೊಂಡಿದ್ದಕ್ಕೆ ನಿಮ್ಮ ಮಗ ಇವತ್ತು ಈ ಥರ ಮಾಡ್ಕೊಂಡಿದ್ದು. ನನ್ನನ್ನು ಇಮೋಷ್ನಲ್ ಆಗಿ ತೋರಿಸ್ಕೊಳ್ಳೋಕೆ ಯಾವಾಗಲೂ ಇಷ್ಟ ಇಲ್ಲ ಸರ್ ನನ್ನ ಟಿ ವಿಗಳಲ್ಲಿ ನನಗೆ. ಬಟ್ ಏನು ಮಾಡೋದು, ನನಗೂ ಒಂದು ಮಗ ಇದ್ದಾನೆ, ಹೀಗಾಗಿ ತುಂಬ ನನಗೆ ರಿಲೇಟ್ ಆಗುತ್ತೆ ಈ ಸಬ್ಜೆಕ್ಟ್. ನಾವು ಮನುಷ್ಯರೇ ಅಲ್ವಾ ಸರ್, ಆ್ಯಂಕರ್ಸ್ ಆದರೂ ಕೂಡ. ರ್ಯಾಗಿಂಗ್ನಿಂದಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ತಪ್ಪಿಸಲು ಇಲಾಖೆಗಳಿಗೆ ನಿರ್ದೇಶನ. ಶಿಕ್ಷಣ ಸಂಸ್ಥೆಗಳು ಕನಿಷ್ಠ ಒಬ್ಬ ಸೈಕಾಲಜಿಸ್ಟ್ ಕೌನ್ಸಿಲರನ್ನು ನೇಮಕ ಮಾಡ್ಕೋಬೇಕು. 100ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ ಸಂಸ್ಥೆಗೆ ಹೊರಗಿನಿಂದ ಸೈಕಾಲಜಿಸ್ಟ್ ಕರೆಸಬೇಕು. ಹಾಸ್ಟೆಲ್ ಸೌಲಭ್ಯ ಇರುವ ಸಂಸ್ಥೆಗಳಲ್ಲಿ ಟ್ಯಾಂಪರ್ ಪ್ರೂಫ್ ಸೀಲಿಂಗ್ ಫ್ಯಾನ್ ಅಳವಡಿಸಬೇಕು. ಕಟ್ಟಡಗಳ ಛಾವಣಿ ಮತ್ತು ಬಾಲ್ಕನಿ ಸೇರಿ ಅಪಾಯ ಸ್ಥಳಗಳಿಗೆ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಹೇರಬೇಕು. ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಸಾಧನೆ ಮತ್ತು ಮಾನದಂಡದ ಮೇಲೆ ವಿಭಜಿಸಿ ಶಿಕ್ಷಣ ನೀಡಬಾರ್ದು. ಅಂದರೆ ನೀನು ಚೆನ್ನಾಗಿ ಓದ್ತಿರೋರು ಒಂದು ಗ್ರೂಪು, ಚೆನ್ನಾಗಿ ಓದದೇ ಇರೋರು ಒಂದು ಗ್ರೂಪು, ABC ಅಂತ ಗ್ರೂಪು, ಈ ಥರ ಗ್ರೂಪ್ಗಳನ್ನು ಮಾಡಿ ಮಕ್ಕಳ ಮನೋವಿಕಾಸಕ್ಕೆ ತೊಂದರೆ ಕೊಡಬಾರ್ದು. ಮಾನಸಿಕ ಹೆಲ್ತ್ ಅಪ್ಸೆಟ್ ಆಗಬಾರ್ದು. ಅವ್ರು ಚೆನ್ನಾಗಿ ಓದ್ತಾರೆ, ನಾನು ಚೆನ್ನಾಗಿ ಓದಲ್ಲ ಅನ್ನೋ ಭೇದ ಭಾವ ಮಾಡಬಾರ್ದು ಮಕ್ಕಳಿಗೆ. ಲೈಂಗಿಕ ದೌರ್ಜನ್ಯ, ಧರ್ಮ ಮತ್ತು ಜಾತಿ ನಿಂದನೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಂಗವೈಕಲ್ಯ, ಲಿಂಗ, ವರ್ಗ, ಜನಾಂಗೀಯ ನಿಂದನೆ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ತೊಂದರೆಗೊಳಗಾದ ವಿದ್ಯಾರ್ಥಿಗಳಿಗೆ ಗೌಪ್ಯ ಸಮಾಲೋಚನೆ ಮೂಲಕ ಮಾರ್ಗದರ್ಶನ ನೀಡಬೇಕು. ಸಕಾಲಿಕ ಕ್ರಮ ಕೈಗೊಳ್ಳದ ಶಿಕ್ಷಣ ಸಂಸ್ಥೆಯ ವಿರುದ್ಧ ಕ್ರಮವೂ ಕೈಗೊಳ್ಳಬೇಕು. ಆತ್ಮಹತ್ಯೆ ಸಂಭವಿಸಿದರೆ ಅದನ್ನು ಸಾಂಸ್ಥಿಕ ಅಪರಾಧ ಎಂದೇ ಪರಿಗಣಿಸಬೇಕು. ಆತ್ಮಹತ್ಯೆ ಸಂಭವಿಸಿದರೆ ಶಿಕ್ಷಣ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಕೂಡ ಹೊಣೆ ಹೊರಬೇಕು. ಮ್ಯಾನೇಜ್ಮೆಂಟ್ ಕೂಡ ಹೊಣೆ ಹೊರಬೇಕು. ಸೊ ಇದು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಗೈಡ್ಲೈನ್ಸ್. ಬಟ್ ಕೊನೆಯದಾಗಿ ಏನು ಹೇಳ್ತೀರಿ ಸರ್, ಆತ್ಮಹತ್ಯೆ ಮಾಡ್ಕೊಳ್ಳೋ ಮಕ್ಕಳು ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿ ರ್ಯಾಗಿಂಗ್ ಮಾಡುವಂಥ ಮಕ್ಕಳಿಗೆ ಏನು ಹೇಳ್ತೀರಾ ಸರ್ ಈ ಚಾನಲ್ ಮೂಲಕ? ಈ ಚಾನಲ್ ಮುಖಾಂತರ ನಾನು ಹೇಳೋದಿಷ್ಟೇ, ನಿಮಗೇನೇ ಕಾಲೇಜ್ಗಳಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ನಿಮಗೇನೇ ತೊಂದರೆಗಳಾದರೂ ನಿಮ್ಮ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳಿ. ಓಪನಾಗಿ ಮಾತಾಡಿ ಮಕ್ಕಳೇ, ಓಪನಾಗಿ ಹೇಳ್ಬಿಡಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿರ್ಬೋದು ಅದನ್ನು ಓಪನಾಗಿ ಹೇಳ್ಕೊಳ್ಳಿ. ಅದಕ್ಕೊಂದು ಸೊಲ್ಯೂಷನ್ ಇದೆ, ಅದಕ್ಕೊಂದು ದಾರಿ ಕೊಡ್ತಾರೆ. ನಿಮ್ಮ ಅಪ್ಪ ಅಮ್ಮದಿರಾಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಪೇರೆಂಟ್ಸ್ ಆಗಲಿ, ಯಾರ ಜೊತೆನಾರು ಹೇಳ್ಕೊಳ್ಳಿ. ಈ ಜೀವ ಭೂಮಿ ಮೇಲೆ ಬಂದಿರೋದು ಅಪರೂಪ ಮೇಡಮ್. ಅದನ್ನು ನಾವಾಗೆ ಕಳ್ಕೊಳ್ಳೋದು ಬೇಡ. ಅದು ಹೋಗೋ ಟೈಮಲ್ಲಿ ಹೋಗುತ್ತೆ, ಎಲ್ಲರೂ ಹೋಗಲೇಬೇಕು. ಆದರೆ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಅಪ್ಪ ಅಮ್ಮದಿರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಸಹಪಾಠಿಗಳ ಹತ್ರ ಹೇಳ್ಕೊಳ್ಳಿ. ಇಲ್ಲ ಅವರೇ ತೊಂದರೆ ಕೊಟ್ರ ನಿಮ್ಮ ಶಿಕ್ಷಕರ ಹತ್ರ ಹೇಳ್ಕೊಳ್ಳಿ. ಇಲ್ಲ ನಿಮ್ಗೆ ಯಾರು ಸರಿ ಹೊಂದುತ್ತೆ ಅಂತಾರ ಜೊತೆ ಹೇಳ್ಕೊಂಡು ಅದಕ್ಕೊಂದು ಮಾರ್ಗ ಕಂಡುಕೊಳ್ಳಿ. ಈ ಮುಖಾಂತರ ಈ ಥರ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮ್ಯಾಮ್. ಈ ಥರ ಯಾರು ಮಾಡ್ತಾರೆ ಅವರು ಮನುಷ್ಯರೇ, ಆದರೆ ಅವ್ರ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ, ಮನಸ್ಥಿತಿ ಯಾವ ರೀತಿ ಇಟ್ಕೆ ಬಂದಿರ್ತಾರೋ ಗೊತ್ತಿಲ್ಲ. ಆ ಮಕ್ಕಳ ವೀಕ್ನೆಸ್ ತಿಳ್ಕೊಂಡು ಇವರು ಅವ್ರ ಮೇಲೆ ಈ ಥರ ದಬ್ಬಾಳಿಕೆ ಮಾಡಿ ಆ ಮನಸ್ಥಿತಿನ ಇನ್ನೂ ಕುಗ್ಸಿ ಅವ್ರನ್ನ ಕೊಲೆ ಮಾಡಬೇಡಿ. ನಿಮಗೂ ಮಕ್ಕಳಾಗುತ್ತೆ, ನೀವು ಮುಂದೆ ಈ ನಾಡಿನ ಭವಿಷ್ಯದ ಪ್ರಜೆಗಳಾಗಬೇಕು. ಅಂಥವ್ರಿಗೆ ಆ ರೀತಿ ಮಾಡೋರಿಗೆ ಖಂಡಿತ ಕಠಿಣ ಶಿಕ್ಷೆ ಕೊಡಿಸಿ ಮ್ಯಾಮ್. ಇದೊಂದು ನನಗೆ ಕೇಳ್ಕೊಳ್ಳೋದು, ನನ್ನ ಮಗನ ಪರಿಸ್ಥಿತಿ ಆಗಿದೆ, ಯಾವ ಮಕ್ಕಳಿಗೂ ಆಗಬಾರ್ದು ಮ್ಯಾಮ್. ಕೈ ಮುಗಿದು ನಿಮ್ಮ ಕಡೆಯಿಂದ ಬೇಡ್ಕೊತೀನಿ, ಇದನ್ನ ಇಲ್ಲಿಗೆ ನಿಲ್ಲಬೇಕು ಮ್ಯಾಮ್, ಇಲ್ಲಿಗೆ ನಿಲ್ಲಬೇಕು. ಒಳ್ಳೆ ನರಸೀಪುರದಿಂದ BA ಓದಿ ಮಗನಿಗೋಸ್ಕರ ಕೂಲಿ ಕೆಲಸ ಮಾಡಿ ರಾತ್ರಿ ಹಗಲು ಎನ್ನದೆ, ನಿಜಕ್ಕೂ ಸರ್ ನಿಮ್ಮ ಈ ಒಂದು ತ್ಯಾಗಕ್ಕೆ ನಿಮ್ಮ ಮಗ ನಿಮಗೆ ಇರಬೇಕಾಗಿತ್ತು. ಆತ ನಿಮಗೆ ಇಷ್ಟು ತೊಂದರೆ ಕೊಡಬಾರ್ದಾಗಿತ್ತು ಮ್ಯಾಮ್. ನೀವೇ ಹೇಳಂಗೆ ಒಳ್ಳೆತನಕ್ಕೆ, ಒಳ್ಳೆ ಜನಗೆ, ಒಳ್ಳೆ ಮರಕ್ಕೆ ಬೆಲೆ ಇಲ್ಲ ಅಂತಾರಲ್ಲ, ಬೇಗ ಹೋಗ್ಬಿಡುತ್ತಂತೆ. ಒಂದು ಒಳ್ಳೆ ಮರ ಇದ್ದರೆ ಬೇಗ ಕಡ್ದು ಬಿಡ್ತಾರೆ ಮ್ಯಾಮ್. ಹಾಗೆ ಒಳ್ಳೆ ಒಬ್ಬ ವ್ಯಕ್ತಿ ಇದ್ರೆ ಅದನ್ನು ಬೇಗ ಕಳ್ಸೋಕ್ಕೆ ನೋಡ್ತಾರೆ ಹೊರತು ಉಳಿಸ್ಕೊಳಕ್ಕೆ ನೋಡಲ್ಲ ಮ್ಯಾಮ್ ಈ ಪರಿಸ್ಥಿತಿ. ನೀವು ಮೇಡಮ್, ಮಗ ಅಂತೂ ವಾಪಸ್ ಬರಲ್ಲ ನನಗೆ ಗೊತ್ತು. ಬಟ್ ಇನ್ನೊಬ್ಬ ಮಗ ಇದ್ದಾನೆ. ನಾವು ಹೇಳೋದು ಸುಲಭ ಮೇಡಮ್, ಯಾಕೆಂದರೆ ನನಗೆ ಗೊತ್ತು ಮೇಡಮ್,
ನನ್ನ ಮಗನಿಗೆ ಒಂಚೂರು ಕೆಮ್ಮಾದರೂ ಕೂಡ ನಾನು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ನೀವು ಒಂಚೂರು ಅಂದರೆ ಮಗನೇ ಅವ್ನು ಮಾತ್ರ ತರೋ ತನಕ ನಾನು ಬಿಡ್ತಿರಲಿಲ್ಲ. ಅದೆಷ್ಟೊತ್ತಾಗಲಿ ಹೋಗು ತೊಗೊಂಡ್ಬಾ ಅವ್ನು ತಂದು ತೋರಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಮೇಡಮ್. ನುಂಗು ಇವಾಗ ನನ್ನ ಕಣ್ಣೆದುರುಗಡೆ ನುಂಗು. ಅಷ್ಟು ಅವನಂದರೆ ಅಷ್ಟು ಪ್ರಾಣ ನನಗೆ. ಅವನಿಗೆ ಗೊತ್ತಿತ್ತು ನಮ್ಮಮ್ಮ ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ, ನಾನಿಲ್ಲ ಅಂದರೆ ಅವಳು ಹೆಂಗಿರ್ತಾಳೆ ಅಂತ ಯೋಚನೆ ಮಾಡಲಿಲ್ಲ. ನನಗೆ ಬಂದಿರೋ ಪರಿಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ, ಕೈ ಮುಗಿದು ಬೇಡ್ಕೊತೀನಿ. ರ್ಯಾಗಿಂಗ್ ಮಾಡೋರ್ಗೂ ಹೇಳ್ತೀನಿ, ಇನ್ನು ಯಾರಿಗೂ ಈ ಥರ ತೊಂದರೆ ಕೊಡಬೇಡಿ. ನಮ್ಮ ಥರ ತಂದೆ ತಾಯಿಗಳು ಇರ್ತಾರೆ, ಅವ್ರಿಗೆ ನಾವು ಕೊಡಬೇಡಿ. ನೀವು ಚೆನ್ನಾಗಿರಿ, ಅವ್ರನ್ನೂ ಚೆನ್ನಾಗಿರೋಕೆ ಬಿಟ್ಬಿಡಿ. ನನ್ನ ಮಗಗೆ ನ್ಯಾಯ ಸಿಗಲಿ, ನನ್ನ ಮಗ ಹೋಗಿರೋ ಕಡೆ ಖುಷಿಯಾಗಿರಲಿ, ಅಷ್ಟು ಹೇಳ್ತೀನಿ ಮೇಡಮ್. ನೋಡಿ ಮ್ಯಾಮ್, ಮಾಸ್ಕ್ ನೋಡಿ ಎಲ್ಲ 90 ಮೇಲೆ ಬಂದಿದೆ ಮ್ಯಾಮ್. ಎಲ್ಲೂ ಕೂಡ ಅವನು ಅಷ್ಟೊಂದು ಇದಾಗಿ ಮಾಡಲ್ಲ ಮ್ಯಾಮ್. ಅಷ್ಟೇ ಗೌರವವಾಗಿ ನಡ್ಕೊಂಡು ಅಷ್ಟೇ ಗೌರವ ಕೂಡ ರ್ಯಾಂಕ್ ಒಂದೇ ಹೋಗಿದ್ದಾನೆ, ರಿಸಲ್ಟ್ ಕೇಳ್ದಾನೆ ಹೋಗಿದ್ದಾನೆ.